ಮಾಜಿ ಸಚಿವ ಗ್ಯಾರಂಟಿ ಸಮಿತಿಗಳ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಪಿ.ಟಿ. ಪರಮೇಶ್ವರ್ ನಾಯಕರ ಮೇಲೆ ಗಂಭೀರವಾದಂತಹ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಶಿಷ್ಟಾಚಾರವನ್ನು ಉಲ್ಲಂಘಿಸಿ ಶಾಸಕರಿಗೆ ಮಾಡಬೇಕಾದಂತಹ ಮೀಟಿಂಗ್ಗಳನ್ನ ತಾವೇ ತೆಗೆದುಕೊಳ್ತಾ ಇದ್ದಾರೆ. ಹೂವಿನ ಹಡಗಲಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋಂಥ ಗಂಭೀರ ಆರೋಪಗಳು ಬರ್ತಾ ಇದ್ದಾವೆ. ಈ ಬಗ್ಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಸ್ಥಳೀಯ ಶಾಸಕರಾಗಿರ್ತಕ್ಕಂತಹ ಕೃಷ್ಣ ನಾಯಕರು ಪತ್ರ ಬರೆದು ಕೂಡ ಒಂದಷ್ಟು ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಕೃಷ್ಣ ನಾಯಕರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮಾಜಿ ಶಾಸಕರು, ಸಚಿವರು ಕೂಡ ಈಗ ಗ್ಯಾರಂಟಿ ಸಮಿತಿಗಳ ಉಪಾಧ್ಯಕ್ಷರಾಗಿದ್ದರೆ ಅವರು ಒಂದು ಅಧಿಕಾರವನ್ನು ಬಳಸ್ಕೊಂಡು ಅಧಿಕಾರಿಗಳ ಸಭೆ ಮಾಡುವಂಥದ್ದಾಗಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡತಕ್ಕಂಥ ಪರಿಸ್ಥಿತಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ನೋಡಿ, ನಾನು ದೂರು ಕೊಡೋ ಉದ್ದೇಶ ಬೇರೆ ಏನೂ ಆಗಿದ್ದಿಲ್ಲ. ಅವರು ಉಪಾಧ್ಯಕ್ಷರಾಗಿ ಎರಡು ಮೂರು ಎಸ್ಕಾರ್ಟ್ ತೊಗೊಂಡು ಕ್ಷೇತ್ರದಲ್ಲೆಲ್ಲ ಬರೋದು, ಎಲ್ಲ ಓಡಾಡೋದು, ನಾನೇ ಕಾರ್ ತೊಗೊಂಡು ಬರುವಾಗ ಒಂಥರ ಜೀರೋ ಟ್ರಾಫಿಕ್ ಮಾಡಿ ಬಿಡೋದು, ಇದೆಲ್ಲ ನೋಡಿ ಇದೇನಾಗ್ತಾಯಿದೆ ಅಂತೇಳಿ ಆಲೋಚನೆಯಲ್ಲಿದ್ದೆ. ಯಾವಾಗ ಅವರು ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಹಾಸ್ಪಿಟಲ್ಲಿ ಮೀಟಿಂಗ್ ಕರೆಸಿ ಅವು ಯಾವ ರೀತಿ ಪತ್ರ ಬರೆದಿದ್ರಂದರೆ, ಒಬ್ಬ ಉಸ್ತುವಾರಿ ಸಚಿವ, ಒಬ್ಬ ನೀರಾವರಿ ಇಲಾಖೆಯ ಸಚಿವ ಹೇಗೆ ಅವರ ಸಭೆಗೆ ಆಹ್ವಾನ ಮಾಡ್ತಾರೆ, ಆ ರೀತಿಯ ಪತ್ರ ಬರೆದು ಚೀಫ್ ಇಂಜಿನಿಯರು, ಸೂಪರಿಂಟೆಂಡೆಂಟ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಲ್ಲರೂ ಸಂಬಂಧಪಟ್ಟವ್ರು ಬರಬೇಕು, ಅನುದಾನದ ಬಳಕೆ ದುರ್ಬಳಕೆ ಅಂತೇಳಿ ಏನೇನೋ ಪತ್ರದಾಗ ಕರೀತಾರೆ. ಈಗ ನಾನು ಶಾಸಕನಾಗಿ ಈಗ ಈ ರೀತಿ ಇವರು ಕರೆದು ಮುಂದೆ ಅವರ ಹಿಂಬಾಲಕರನ್ನೆಲ್ಲ ಕೂದಿಸ್ಕೊಂಡು ಮುಂದೆ ಆ ಅಧಿಕಾರಿಗಳನ್ನ ಅಗೌರವವಾಗಿ ಎಲ್ಲ ಮಾತಾಡೋದ್ರಿಂದ ಹಿಡ್ಕೊಂಡು ವಿಡಿಯೋ ಮಾಡಿಸಿ ಆ ವಿಡಿಯೋಗಳನ್ನ ಯೂಟ್ಯೂಬಲ್ಲೆಲ್ಲ ಹಾಕಿಸಿ ಈ ರೀತಿ ಶೋ ಮಾಡೋದು ನನಗೆ ಅರ್ಥ ಆಗಲಿಲ್ಲ ಇದಕ್ಕಂತೇಳಿ. ಅವರ ಲೆಟ್ರೆಡ್ ಮೇಲೆ ಬಂದಂಥ ಅಧಿಕಾರಿಗಳವರು ಅವರು ಕೆಪೇಬಲ್ ಇಲ್ಲ ಅಂತಂದರೆ ಅಂಥವ್ರನ್ನ ಕಿತ್ತು ಒಗಿಬೇಕು. ಅಂಥವ್ರನ್ನ ಕಿತ್ತು ಒಗೆದು ಹೊಸ ಅಧಿಕಾರಿಗಳು ಒಳ್ಳೆಯ ಅಧಿಕಾರಿಗಳು ಹಾಕ್ಕೊಳ್ಳಿ. ನಾನು ಹೋದ ತಿಂಗಳೇ 9ನೇ ತಾರೀಕು, ಜುಲೈ 9 ತಾರೀಕಿಗೆ ನಾನು ಆನ್ ಮಾಡಿ ಬಂದಿದ್ದೀನಿ. ಭೀಕರ ಬರಗಾಲ ಇತ್ತು, ಕೆರೆ ತುಂಬಿಸೋದು, ಆಮೇಲೆ ಕುಡಿಯಲು ನೀರಿಗೆ ಸಂಗ್ರಹಣೆ ಮಾಡೋಕ್ಕಿಂತ ಮುಂಚೆ ರೈತರು ಆ ಬೆಳೆಗಳಿಗೆಲ್ಲ ಹಾಯಿಸ್ಕೊಳ್ತಾ ಇದ್ದರು. ಆಮೇಲೆ ಅವ್ರ ಅಧಿಕಾರಿನೇ ಹೇಳಿದರು, ಇನ್ನೂ 3-4 ತಿಂಗಳ ಹೊಳೆ ಇರ್ತೈತೆ ಸರ್, ಬೇಕಾದ್ರೆ 15 ದಿನ ಅವರು ಹಾಯಿಸ್ಕೊಳ್ಳಿ, ಬಿಸಿಲಿದೆ, ಮಳೆ ಇಲ್ಲ, ಆಮೇಲೆ ಕೆರೆ ತುಂಬಾನ ಅಂತೇಳಿ. ಆಯಿತು, ಈಗ ಹೋದ 2-3 ವರ್ಷವೂ ನಾನೇ ಕೆರೆ ತುಂಬಿಸಿದ್ದೀನಿ. ಈಗ ಈ ಕೆರೆ ತುಂಬಿಸೋದ್ರಲ್ಲಿ ರೈತರೆಲ್ಲ ನೀರು ಹಾಯಿಸ್ಕೊಂಡು ಮತ್ತೆ ಈಗ ಸ್ಟಾರ್ಟ್ ಆಗ್ಯಾವ ಕೆರೆಗಳಿಗೆಲ್ಲ. ಇವರಿಗೆ ಈ ರೀತಿಯ ವಿಡಿಯೋಗಳು ಮಾಡಿಕೊಂಡು ಹೀರೋ ಆಗೋದು, ಶೋ ಮಾಡೋದು ಅರ್ಥ ಆಗ್ತಾಯಿಲ್ಲ. ಇವ್ರಿಗೆ ಯಾರಿಂದ ಬೆದರಿಕೆ ಇದೆ ಗೊತ್ತಿಲ್ಲ. ಮುಂದೆ 2 ಹಿಂದೆ ಇವರಿಗೆಲ್ಲ ಎಸ್ಕಾರ್ಡ್ಗಳು ಈ ರೀತಿ ಶೋ ಮಾಡಿಕೊಂಡು ಕ್ಷೇತ್ರದ ಜನತೆಗೆ ಅಗೌರವ ಮಾಡ್ತಾ ಇದ್ದಾರೆ ಹೊರತು ಮತ್ತೇನಿಲ್ಲ. ಇದಿಷ್ಟು ಕೃಷ್ಣ ನಾಯಕ್ ಅವರ ಗಂಭೀರವಾದಂಥ ಆರೋಪಗಳು. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.